ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾರಿ, ನನ್ನ ಚಾನಲ್ ನೇಮ್ ನಾನೇ ಮರ್ತ್ಕೊಂಡ್ಬಿಟ್ಟೆ. ಆನ್ಲೈನ್ ಕನ್ನಡ ಕ್ರಿಪ್ಟೋ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ಫಸ್ಟ್ ರಿಕ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು, ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಇನ್ನು ವಿಡಿಯೋ ನೋಡೋರಿಗೆ ಮೊದಲನೇದಾಗಿ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತಗೋಬೇಡಿ, ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ಅಷ್ಟೇ. ಈ ವಿಡಿಯೋ ನೋಡಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಓನ್ ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲಾಭ ಆದರೂ ನಿಮಗೇ, ನಷ್ಟ ಆದರೂ ನಿಮಗೇ. ಇನ್ನು ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆ ಒಂದು ಟಿಪ್ಸನ್ನು ಕೊಡ್ತಾ ಇರುವಂಥದ್ದು ಏನು ಅಂದರೆ, ಯಾವುದೇ ಕಾರಣಕ್ಕೂ ಒಂದು ಕಾಯಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೋಟಲ್ ಅಸೆಟ್ಸ್ನ ಒಂದು ಕಾಯಿನ್ಗೋಸ್ಕರ ಸೀಮಿತಗೊಳಿಸಬೇಡಿ. ಹಲವಾರು ಕಾಯಿನ್ಸ್ಗಳಲ್ಲಿ ಡಿವೈಡ್ ಮಾಡಿ ಹಾಕಿ. ಇದರಿಂದ ನಿಮಗೆ ಉತ್ತಮವಾದಂಥ ಪ್ರಾಫಿಟ್ ಸಿಗುತ್ತೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಟಾಪ್ 15 ಕ್ರಿಪ್ಟೋ ಕರೆನ್ಸೀಸ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಉತ್ತಮವಾಗಿರುವಂಥ ಕಾಯಿನ್ಸ್ ಯಾವುದು ಅಂತ. ಅದಕ್ಕಿಂತ ಮುಂಚೆ ಏನು ವಿಷಯ ಅಂದರೆ, ಈ ಒಂದು ವಿಡಿಯೋ ಯಾಕೆ ಇವಾಗ ಮಾಡ್ತಾಯಿದ್ದೀನಿ ಅಂತ ನಾವು ಹಿಸ್ಟ್ರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಟ್ಕಾಯಿನ್ ಪ್ರೈಸ್ ಯಾವಾಗ ಪಂಪ್ ಆಗಿರುವಂಥದ್ದು, ಯಾವಾಗ ಒಂದು ಆಲ್ ಟೈಮ್ ಹೈ ಹೊಡೆದಿರೋದು ಅಂತ ನೋಡೋದಾದರೆ, ಒಂದು ಪ್ರತಿ 4 ವರ್ಷಕ್ಕೊಮ್ಮೆ ಏನು ಬಿಟ್ಕಾಯಿನ್ ಹಾಲ್ವಿಂಗ್ ನಡೆಯುತ್ತೆ, ಅದಾದ ನಂತರ 1 ವರ್ಷದ ಒಳಗಡೆ ಈ ಒಂದು ಪಂಪ್ ಸ್ಟಾರ್ಟ್ ಆಗುತ್ತೆ ಕ್ರಿಪ್ಟೋ ಮಾರ್ಕೆಟಲ್ಲಿ. ಸೊ ತುಂಬ ಆಲ್ಟ್ ಕಾಯಿನ್ಸ್ಗಳು ಸಿಕ್ಕಾಪಟ್ಟೆ ಪಂಪ್ ಆಗಿರೋದನ್ನು ನಾವು ಲಾಸ್ಟ್ ಬುಲ್ ರನ್ನಲ್ಲೂ ನೋಡಿದ್ದೀವಿ, ಅದಕ್ಕಿಂತ ಮುಂಚೆನೂ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಬಿಟ್ಕಾಯಿನ್ ಹಾಲ್ವಿಂಗಿಗೆ ಕೆಲವು ದಿನಗಳು ಮಾತ್ರ ಉಳ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರ ಟಾಪ್ 15 ಕ್ರಿಪ್ಟೋ ಕರೆನ್ಸೀಸ್, ಕ್ರಿಪ್ಟೋ ಪ್ರಾಜೆಕ್ಟ್ಸ್ ಯಾವುದು ಅಂತ ನನ್ನ ಒಂದು ಅಧ್ಯಯನ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಿಮ್ಮ ಓನ್ ರಿಸ್ಕ್ ಮೇಲೆ. ಐ ಆಮ್ ನಾಟ್ ಫೈನಾನ್ಷಿಯಲ್ ಅಡ್ವೈಸರ್, ಓಕೆ. ಹಾಗಾದರೆ ಬನ್ನಿ ಸ್ಟಾರ್ಟಿಂಗ್ ನಾನು 15 ಕರೆನ್ಸೀಸ್ ಏನು ಹೇಳಿದ್ರೆ ಆ 15ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿಟ್ ಕಾಯಿನ್ಸ್ಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಓಕೆ. ಟಾಪ್ 15 ಕರೆನ್ಸಿ ಯಾವುದಂತ ನೋಡೋದಾದರೆ ನೀವು ಫಸ್ಟಿಂದನೇ ಡಿಸ್ಪ್ಲೇ ನೋಡ್ಕೊಂಡು ಬರ್ತಾ ಇದ್ದೀರಾ. ಸ್ಯಾಟ್ಸ್, ಈ ಒಂದು ಕಾಯಿನ್ ಆರ್ಡಿನಲ್ಸ್ನ ಪ್ರಾಜೆಕ್ಟ್ ಇದು, ಸ್ಯಾಟ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಕಾಯಿನ್ ತುಂಬ ಉತ್ತಮವಾಗಿದೆ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತುಂಬ ಲೋಯೆಸ್ಟ್ ಪ್ರೈಸಲ್ಲಿ ಇವಾಗ ನಿಂತ್ಕೊಂಡಿದೆ. ಆಲ್ ಟೈಮ್ ಲೋ ಅಲ್ಲ, ಲೋಯೆಸ್ಟ್ ಪ್ರೈಸಲ್ಲಿದೆ. 000 ಅದಾದಮೇಲೆ ಡಿಜಿಟ್ ಇದೆ, 0.000 ಆದಮೇಲೆ ಡಿಜಿಟ್ ಇದೆ. ಆಲ್ ಟೈಮ್ ಐ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 0 ಕಿಲ್ ಮಾಡೋಂಗಿತ್ತು, ಬಟ್ ಆಗಲಿಲ್ಲ. ಇನ್ನೊಂದು ಬುಲ್ ರನ್ ಅಂತ ಬಂದರೆ ಆಲ್ಮೋಸ್ಟ್ ಒಂದು 0 ಕಿಲ್ ಮಾಡಿ ನೆಕ್ಸ್ಟ್ ಡಿಜಿಟ್ ಬಂದು ಆಲ್ಮೋಸ್ಟ್ 9 ಹತ್ರ ನಿಂತ್ಕೋಬೋದು. ಸೊ ಇದರಲ್ಲಿ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೇವಲ ಉತ್ತಮವಾದಂಥ ಪ್ರಾಜೆಕ್ಟ್ನಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಯೂಸ್ ಇಲ್ಲ, ಕೆಲವು ಶಿಟ್ ಕಾಯಿನ್ಸ್ಗಳನ್ನು ನಾವು ಇಟ್ಕೊಂಡಿರಬೇಕಾಗುತ್ತೆ. ಸೊ ಆ ಒಂದು ಶಿಟ್ ಕಾಯಿನಲ್ಲಿ ನಾನು ಇದನ್ನು ಶಿಟ್ಗೆ ಅಂತಲೇ ಸೇರಿಸಿದ್ದೀನಿ. ಸೊ ಇದು ಸಹ ಒಂದು ಉತ್ತಮವಾದಂಥ ಶಿಟ್ ಕಾಯಿನ್. ಸೊ ಇದರಲ್ಲೂ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ಪ್ರತಿಯೊಂದು ಕಾಯಿನ್ಸ್ನ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಈ ವಿಡಿಯೋ 3 ಅವರ್ ಆದರೂ ನಿಲ್ಲಕ್ಕಿಲ್ಲ. ಅದಕ್ಕೆ ಜಸ್ಟ್ ಕಾಯಿನ್ಸ್ಗಳ ನೇಮ್ ಮಾತ್ರ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವೆಲ್ಲ ಒಂದು ಎಕ್ಸ್ಚೇಂಜಸಲ್ಲಿ ಲೀಸ್ಟ್ ಆಗಿದೆ ಅಂತ ನೋಡೋದಾದರೆ, ಮೇಜರ್ ಎಕ್ಸ್ಚೇಂಜಸ್ ಆದಂಥ ಬೈನ್ಯಾನ್ಸ್, ಹಾಗೆ CoinDCX ಇಂಡಿಯನ್ ಎಕ್ಸ್ಚೇಂಜ್, ಅದರಲ್ಲೂ ಲೀಸ್ಟ್ ಆಗಿದೆ. ಇನ್ನೂ ಹಲವಾರು ಎಕ್ಸ್ಚೇಂಜಸಲ್ಲಿ ಲೀಸ್ಟ್ ಆಗೋಕ್ಕೆ ಉಳ್ಕೊಂಡಿರುವಂಥದ್ದು, ಓಕೆ. ಸೊ ಇನ್ನು ಎರಡನೇ ಕಾಯಿನ್ ಯಾವುದು ಅಂತ ನೋಡೋಣ. ಬಾಂಕ್, ಎರಡನೇ ಶಿಟ್ ಕಾಯಿನ್ ಇದು. 14th ಪ್ಲೇಸಲ್ಲಿ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಈ ಒಂದು ಕಾಯಿನಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೊಂದು ಉತ್ತಮವಾದಂತಹ ಶಿಟ್ ಕಾಯಿನ್ ಅಂತ ಹೇಳ್ಬೋದು. ಇದರ ಒಂದು ಮಾರ್ಕೆಟ್ ರ್ಯಾಂಕ್ 95ನೇ ರ್ಯಾಂಕಲ್ಲಿದೆ. ಆಲ್ಮೋಸ್ಟ್ ಮೇಜರ್ ಎಕ್ಸ್ಚೇಂಜಸ್ಸೆಲ್ಲ ಎಲ್ಲದರಲ್ಲೂ ಲೀಸ್ಟ್ ಆಗಿದೆ ಅಂತ ಅನ್ಕೋತೀನಿ. ಬೈನ್ಯಾನ್ಸ್, ಬಿಟ್ಗೆಟ್, ಬೈಬಿಟ್, HTX, KuCoin, OKX, Gate.io, ಹೀಗೆ ಹಲವಾರು ಮೇಜರ್ ಎಕ್ಸ್ಚೇಂಜಸ್ಸಲ್ಲಿ ಲೀಸ್ಟ್ ಆಗಿರುವಂಥದ್ದು. ಸೊ ಇದರಲ್ಲೂ ಸಹ ನೀವು ಫಾರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಮಾಡಬಹುದು. ಬಟ್ ಶಿಟ್ ಕಾಯಿನ್ಸಲ್ಲಿ ಯಾವಾಗಲೂ ಒಂದು ಕಡಿಮೆ ಅಮೌಂಟಲ್ಲಿ ಇಟ್ಕೋಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಳ್ಳೆ ಪ್ರಾಜೆಕ್ಟಲ್ಲಿ ಒಂದು $150 ಇಟ್ಕೊಡ್ತೀರಾ ಅಂದರೆ ಶಿಟ್ ಕಾಯಿನಲ್ಲಿ ಜಸ್ಟ್ ಒಂದು $50-70 ಹಾಕಿ ಇಟ್ಕೋಬೋದು, ಓಕೆ. ಸೊ ಇದು ಬಾಂಕ್ನ ಕತೆ. ಇನ್ನು ನೆಕ್ಸ್ಟ್ ಟಾಪ್ 13 ಕಾಯಿನ್ ಯಾವುದು ಅಂತ ನೋಡೋದಾದರೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಶಿಪ್ ಕಾಯಿನ್. ಇದ್ರ ಬಗ್ಗೆ ಯಾರಿಗೂ ಹೇಳ್ಬೇಕು ಅಂತನಿಲ್ಲ. ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಅಂತ ಸಿಕ್ಕಾಪಟ್ಟೆ ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 0. ಕಳೆದ ಮೇಲೆ 4 ಡಿಜಿಟ್ಸ್ ಇತ್ತು. ಇನ್ನು ಒಂದು ಬುಲ್ ರನ್ ಸ್ಟಾರ್ಟ್ ಆದರೆ ಇದು 3 ಡಿಜಿಟ್ಸ್ ಆಗುವಂಥ ಚಾನ್ಸಸ್ ಬಹಳ ಇದೆ. ತುಂಬ ಒಳ್ಳೆಯ ಒಂದು ಪಾಪ್ಯುಲಾರಿಟಿ ಗಿಟ್ಟಿಸ್ಕೊಂಡಿರುವಂಥ ಪ್ರಾಜೆಕ್ಟ್ ಇದು. ಸೊ ಇದರಲ್ಲೂ ಬೇಕಾದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು 12ನೇ ಶಿಟ್ ಕಾಯಿನ್ ಯಾವುದು ಅಂತ ನೋಡೋದಾದರೆ ಡಾಜ್ ಕಾಯಿನ್. ಇದ್ರ ಬಗ್ಗೆ ಹೇಳಬೇಕು ಅಂತ ಇಲ್ಲ. ನಮ್ಮ ಕಮ್ಯುನಿಟಿ ಯಾವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆವತ್ತಿಂದನೂ ಇದ್ರ ಬಗ್ಗೆ ಮಾತಾಡ್ಕೊಂಡೇ ಬಂದಿದ್ದೀವಿ. ಎಲನ್ ಮಸ್ಕ್ ಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಈ ಒಂದು ಕಾಯಿನ್ಗೆ. ಇನ್ನು ಎಕ್ಸ್ಪೆರಿಮೆಂಟ್ ಅಂತ ಏನೋ ತರ್ತಾರೆ ಅಂತ ಹೇಳ್ತಾಯಿದ್ರು, ಮೂನ್ಗೆ ಡೈರೆಕ್ಟ್ಲಿ ಡಾಜ್ನ ಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಈ ಥರ ಸುಮಾರು ಪ್ರಾಜೆಕ್ಟ್ನ ಇದ್ರ ಮೇಲೆ ಮಾತಾಡಿದರು ಎಲನ್ ಮಸ್ಕ್ ಅವರು.
ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೊಂದು ಒಳ್ಳೆಯ ಒಂದು ಪ್ರೈಸ್ಗೆ ಬರ್ಬೋದು. $0.73 ಇದು ರೀಚ್ ಆಗಿತ್ತು. $1 ರೀಚ್ ಆಗುತ್ತೆ ಅಂತ ಕಳೆದ ಬುಲ್ ರನ್ನಲ್ಲಿ ನಾವು ಕಾದಿದ್ದು, ಬಟ್ ಅದು ಸಾಧ್ಯವಾಗಿಲ್ಲ. ನೆಕ್ಸ್ಟ್ ಬುಲ್ ರನ್ನಲ್ಲಿ ಇದು ರೀಚ್ ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇರುವಂಥದ್ದು ಡಾಜ್ ಕಾಯಿನ್. ಓಕೆ, ಸೊ ಇನ್ನು ಟಾಪ್ 11th ಶಿಟ್ ಕಾಯಿನ್ ಯಾವುದು ಅಂತ ನೋಡೋದಾದರೆ ಮೀಮ್ ಕಾಯಿನ್. ಇದು ಅಷ್ಟೇ ಇತ್ತೀಚೆಗಷ್ಟೇ ಪ್ರಾರಂಭವಾದಂಥ ಶಿಟ್ ಕಾಯಿನ್. ಇದು ಮೇಜರ್ ಎಕ್ಸ್ಚೇಂಜಸಲ್ಲೇ ಆಲ್ಮೋಸ್ಟ್ ಲೀಸ್ಟ್ ಆಗಿರುವಂಥದ್ದು. ಬೈನಾನ್ಸ್, HTX, OKX, ಬಿಟ್ಗೆಟ್, Gate.io, KuCoin ಹೀಗೆ ಹಲವಾರು ಎಕ್ಸ್ಚೇಂಜಸಲ್ಲಿ ಇದು ಲೀಸ್ಟ್ ಆಗಿದೆ. ಸೊ ಇದು ಸಹ ಒಂದು ಉತ್ತಮವಾದಂಥ ಶಿಟ್ ಕಾಯಿನ್ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟ್ ರ್ಯಾಂಕ್ 195ರಲ್ಲಿದೆ. ಇದರಲ್ಲೂ ಸಹ ಒಂದು ಅಮೌಂಟ್, ಪ್ರಮಾಣದ ಅಮೌಂಟ್ನ ನೀವು ಹೂಡಿಕೆ ಮಾಡಬಹುದು. ಓಕೆನಾ. ಇನ್ನು ಟಾಪ್ 10 ಇದು ಶಿಟ್ ಕಾಯಿನ್ ಅಂತಲೇ ಹೇಳ್ಬೋದು, ಉತ್ತಮವಾದ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಕಳೆದಲ್ಲಿ ನೋಡಿದ್ದೀವಿ ಸುಮಾರು $600 ಹತ್ರ ಹೋಗಿತ್ತು ಎಲ್ಲ ಮೇಜರ್ ಎಕ್ಸ್ಚೇಂಜಸಲ್ಲಿ ಇದ್ರ ಪ್ರೈಸ್. ಬಟ್ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 114 ಇದೆ. ತುಂಬ ಹಿಂದೇನಲ್ಲ, ಡಿಸೆಂಬರಲ್ಲಿ 2023 ಡಿಸೆಂಬರಲ್ಲಿ ಇದ್ರ ಪ್ರೈಸ್ $600 ಹತ್ರ ಹೋಗಿತ್ತು. ಸೊ ಇನ್ನೊಮ್ಮೆ ಇದು ಹೋಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಏನು ನಮಗೆ ಇದನ್ನ ಅಷ್ಟು ಕಡೆಗಣಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ಬುಲ್ ರನ್ ಸ್ಟಾರ್ಟ್ ಆಯಿತು, ಆ ಒಂದು ವಾಲಟೈಲಿಟಿ ನೋಡಲಿಲ್ಲ ನಾವು. ಲಾಸ್ಟ್ ಟೈಮ್ ನೋಡಿದ್ದು $600 ತಲುಪಿದ್ದು ಅಂದ್ರೂ ಸಹ ಇದೊಂದು $200-300 ಇರುತ್ತೆ. ಸೊ ಲಕ್ಗೋಸ್ಕರ ಈ ಒಂದು ಕಾಯಿನ್ನ ನೀವು ಇಟ್ಕೋಬೋದು ನಿಮ್ಮ ಬ್ಯಾಗಲ್ಲಿ. ಇನ್ನು ಟಾಪ್ 9 ಉತ್ತಮವಾದಂಥ ಪ್ರಾಜೆಕ್ಟ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೀನಾ, ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಟೋಕನ್. ಇದರ ಮಾರ್ಕೆಟ್ ರ್ಯಾಂಕ್ ಬಂದ್ಬಿಟ್ಟು ಸದ್ಯ 56ನೇ ರ್ಯಾಂಕಲ್ಲಿದೆ. $1 ಕರೆಂಟ್ ಪ್ರೈಸ್ $1.18 ಇದೆ. ಆಲ್ ಟೈಮ್ ಹೈ $9 ಇದೆ. ಇದು ಒಂದು ಬುಲ್ ರನ್ ಸ್ಟಾರ್ಟ್ ಆದರೆ ಮತ್ತೆ ಒಂದು ಆಲ್ ಟೈಮ್ ಹೈ ಹತ್ರ ಹೋಗುತ್ತೆ. ಒಂದು $14 ಹತ್ರ ಎಲ್ಲ ಹೋಗೋಕ್ಕೆ ಚಾನ್ಸಸ್ ಇದೆ. ಈ ಒಂದು ಕಾಯಿನ್ ಮೇಜರ್ ಎಕ್ಸ್ಚೇಂಜಸಲ್ಲಿ ಲೀಸ್ಟ್ ಆಗಿದೆ. ಬೈನಾನ್ಸ್, OKX ಹಾಗೆ ಸುಮಾರು ಮೇಜರ್ ಎಕ್ಸ್ಚೇಂಜಸಲ್ಲಿ ಇದು ಸಹ ಲೀಸ್ಟ್ ಆಗಿರುವಂಥದ್ದು. ಓಕೆ, ನೀವು ಟಾಪ್ 8 ಕಾಯಿನ್ ಯಾವುದು ಅಂತ ನೋಡೋದಾದರೆ ಇದು ಅಷ್ಟೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಕಾಯಿನ್ ಮಂತಾ. ಇದು ಒಂಥರ ಸೊಲೋನಾ ಇದಕ್ಕೆಲ್ಲ ಒಂದು ಕಾಂಪಿಟೇಟ್ ಕೊಡ್ತಾ ಇರುವಂಥ ಒಂದು ಕಾಯಿನ್ ಅಂತ ಹೇಳ್ಬೋದು. ಇದರ ಮಾರ್ಕೆಟ್ ರ್ಯಾಂಕ್ 90ನೇ ರ್ಯಾಂಕಲ್ಲಿದೆ. ಇದು ಸಹ ಮೇಜರ್ ಎಕ್ಸ್ಚೇಂಜಸಲ್ಲೆಲ್ಲ ಲೀಸ್ಟ್ ಆಗಿದೆ. ಬೈನಾನ್ಸ್ ಸೇರಿದಂತೆ ಹಲವಾರು ಮೇಜರ್ ಎಕ್ಸ್ಚೇಂಜಸಲ್ಲಿ ಲೀಸ್ಟ್ ಆಗಿದೆ. HTX, KuCoin, Bybit, Gate.io ಅಲ್ಲೆಲ್ಲ ಅವೈಲೇಬಲ್ ಇದೆ. ನಿಮಗೆ ಇದರಲ್ಲೂ ಬೇಕಾದರೆ ಒಂದು ಅಮೌಂಟ್ನ ಇಟ್ಕೋಬಹುದು. ಇದರ ಓವರ್ವ್ಯೂ ನೋಡೋದಾದರೆ ಮಾರ್ಕೆಟ್ ರ್ಯಾಂಕ್ 90ಯಲ್ಲಿದೆ. ಹಾಗೆ ಆಲ್ ಟೈಮ್ ಹೈ 3.84 ಕೊಡ್ತಿದೆ. ಇದು ಬೇಕಾದ್ರೆ ಒಂದು $4-5-6 ಹೋಗ್ಬೋದು ಒಂದು ಬುಲ್ ರನ್ ನಾವು ನೋಡಿದ್ರೆ. ನೆಕ್ಸ್ಟು ಓಕೆನಾ. ಇನ್ನು 7ನೇ ಕಾಯಿನ್ ಯಾವುದಂತ ನೋಡೋದಾದರೆ SEI ಟಾಪ್ 7th ಕಾಯಿನ್. ನಾನೊಂದು ರ್ಯಾಂಕ್ ಕೊಟ್ಟಿರುವಂಥದ್ದು ಇದಕ್ಕೆ SEI. ಇದು ಅಷ್ಟೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಟೋಕನ್. ರ್ಯಾಂಕ್ 48th ರ್ಯಾಂಕಲ್ಲಿದೆ. ಆಲ್ ಟೈಮ್ ಹೈ 0.87 ರೀಚ್ ಆಗಿತ್ತು. ಸೊ ಇದು ಒಂದು $3-4 ಹತ್ರ ಬರ್ಬೋದು ಒಂದು ಬುಲ್ ರನ್ ನೋಡಿದ್ರೆ ಅಂತ ಅನ್ಕೋತೀನಿ. ಮಾರ್ಕೆಟ್ಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಮೇಜರ್ ಎಕ್ಸ್ಚೇಂಜ್ಗಳಾದಂಥ ಬೈನಾನ್ಸ್, HTX, Bybit, KuCoin, Gate.io ಹಾಗೆ ಹಲವಾರು ಎಕ್ಸ್ಚೇಂಜಸಲ್ಲಿ ಇದು ಸಹ ಲೀಸ್ಟ್ ಆಗಿರುವಂಥದ್ದು SEI. ಇನ್ನು ಟಾಪ್ 6th ಕಾಯಿನ್ ಯಾವುದು ಅಂತ ನೋಡೋದಾದ್ರೆ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ರೆ ಈ ಕಾಯಿನ್ ಬಗ್ಗೆ ICP ಇಂಟರ್ನೆಟ್ ಕಂಪ್ಯೂಟರ್ ವೆಬ್3ಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್. ಇದು ತುಂಬಾ ಉತ್ತಮವಾದಂಥ ಪ್ರಾಜೆಕ್ಟ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಸಿಗೋಕ್ಕೆ ತುಂಬಾ ಚಾನ್ಸಸ್ ಇದೆ. ಆಲ್ ಟೈಮ್ ಹೈ $750 ತೋರಿಸ್ತಾ ಇದ್ರು. ಇದೊಂದು ಕ್ರಿಯೇಟ್ ಆಗಿ ಒಂದು ಏನು ಲಾಂಚ್ ಆದಂಥ ಸಮಯದಲ್ಲಿ ಆ ಒಂದು ಆಲ್ ಟೈಮ್ ಕ್ರಿಯೇಟ್ ಮಾಡಿತ್ತು. ಮತ್ತು ಆ ಪ್ರೈಸ್ಗೆ ಯಾವತ್ತೂ ಹೋಗಲಿರಲಿಲ್ಲ. ಬಟ್ ಇದರ ಪ್ರೈಸ್ ನಮಗೆ ಸುಮಾರು $54-60 ಹತ್ರ ನೋಡ್ಬೋದು ನೆಕ್ಸ್ಟ್ ಬುಲ್ ರನ್ನಲ್ಲಿ. ಬೇಕಾದ್ರೆ ಜಾಸ್ತಿನೇ ಆಗ್ಬೋದು, ಕಡಿಮೆ ಅಂತೂ ಆಗೋಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಇದರದ್ದು ಮಾರ್ಕೆಟ್ ಎಲ್ಲ ಮೇಜರ್ ಎಕ್ಸ್ಚೇಂಜಸಲ್ಲೂ ಇದೆ, ಇನ್ನೇನು ಉಳ್ಕೊಂಡಿಲ್ಲ. ಕಾಯಿನ್ ಬೇಸಲ್ಲೂ ಸಹ ಇದು ಲೀಸ್ಟ್ ಆಗಿರುವಂಥದ್ದು ICP. ಇನ್ನು ಟಾಪ್ 5th ಕರೆನ್ಸಿ ಯಾವುದಂತ ನೋಡೋದಾದರೆ ತುಂಬ ಹಳೆಯ ಕಾಯಿನ್ ಇದು. ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ದಂಥ ಕಾಯಿನ್. ಹಲವಾರು ಅಮೆರಿಕದಲ್ಲಿ SEC ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ನೊಂದಿಗೆ ಹಲವಾರು ಗುದ್ದಾಟ ನಡೆಸ್ಕೊಂಡು ಹಲವಾರು ಹೋರಾಟವನ್ನು ನಡೆಸ್ಕೊಂಡು ಬಂದಿರುವಂಥ ಕಾಯಿನ್. ಇತ್ತೀಚೆಗೆ ಕೆಲವೊಂದು ನೆಗೆಟಿವ್ ನ್ಯೂಸ್ ಬಂದಿರೋದ್ರಿಂದ ಸ್ವಲ್ಪ ಕಾಯಿನ್ ಇನ್ನೂ ಕರೆಂಟ್ಲಿ ಕಡಿಮೆಯಲ್ಲೇ ಇದೆ. ನಾವು ಯಾವಾಗಲೂ ಕಡಿಮೆ ಇದ್ದಾಗಲೇ ಬೈ ಮಾಡಬೇಕು, ಯಾವಾಗಲೂ ಜಾಸ್ತಿ ಆದಾಗ ಬೈ ಮಾಡಿದ್ರೆ ನಾವು ಮೂರ್ಖರಷ್ಟೇ. ಸೊ ಇದ್ರ ಪ್ರೈಸ್ ಇವಾಗ ತುಂಬ ಕಡಿಮೆ ಇದೆ, 0.51 XRP. ಇದ್ರ ರ್ಯಾಂಕ್ ಬಂದ್ಬಿಟ್ಟು 6ನೇ ರ್ಯಾಂಕ್ ಬಿಡಿ. ಇದು ಇನ್ನೊಂದು ಬುಲ್ ರನ್ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಒಂದು $3-4 ಹತ್ರ ಹೋಗೋಕ್ಕೆ ತುಂಬ ಚಾನ್ಸಸ್ ಇದೆ. ಇನ್ನು SEC ಕಡೆಯಿಂದ ಒಂದು ಉತ್ತಮವಾದಂಥ ಒಳ್ಳೆಯ ಒಂದು ಪಾಸಿಟಿವ್ ನ್ಯೂಸ್ ಬಂದರೂ ಅಷ್ಟೇ ಇದು ಸಿಕ್ಕಾಪಟ್ಟೆ ಪಂಪ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ನಾನು 4ನೇ ರ್ಯಾಂಕ್ ಕೊಟ್ಟಿರುವಂಥ ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಯಾವುದಂತ ನೋಡೋದಾದ್ರೆ ಮ್ಯಾಟಿಕ್ ಪಾಲಿಗಾನ್ ಬಂದ್ಬಿಟ್ಟು ಇಂಡಿಯಾದವರೇ ಕ್ರಿಯೇಟ್ ಮಾಡಿರುವಂಥ ಕಾಯಿನ್. ಬಟ್ ಹೊರ ದೇಶದಲ್ಲೆಲ್ಲ ರಿಜಿಸ್ಟರ್ ಮಾಡ್ಕೊಂಡವ್ರೆ. ಇರೋದು ಮಾರ್ಕೆಟ್ ರ್ಯಾಂಕ್ ನೋಡಿದ್ರೆ 14ನೇ ರ್ಯಾಂಕಲ್ಲಿದೆ. ಆಲ್ ಟೈಮ್ ಹೈ 2.92 ಇದೆ. ಕರೆಂಟ್ ಪ್ರೈಸ್ 0.83 ಇದೆ. ಬಟ್ ಇದು ಇನ್ನೊಂದು ಬುಲ್ ರನ್ ಸ್ಟಾರ್ಟ್ ಆದರೆ $3-4-5 ಹತ್ರ ಹೋಗೋಕ್ಕೆ ತುಂಬಾ ಚಾನ್ಸಸ್ ಇದೆ. ಮಾರ್ಕೆಟ್ ರ್ಯಾಂಕ್ ಜಸ್ಟ್ 14ಯಲ್ಲಿದೆ. ಇನ್ನೂ ರೈಸ್ ಆಗೋಕ್ಕೆ ಚಾನ್ಸಸ್ ಇದೆ. ಮಾರ್ಕೆಟ್ ಸೇಲೆಲ್ಲ ಇದೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಮೇಜರ್ ಎಕ್ಸ್ಚೇಂಜಸಲ್ಲಿ ಇದು ಸಹ ಲೀಸ್ಟ್ ಆಗಿರುವಂಥದ್ದು. ಇನ್ನು 3ನೇ ಕಾಯಿನ್ ಯಾವುದು ಅಂತ ನೋಡೋದಾದರೆ ಸೊಲೋನಾ. ಇದ್ರ ಬಗ್ಗೆ ಹೇಳೋಂಗೆ ಇಲ್ಲ. ಇತ್ತೀಚೆಗೆ ಫೋನನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದೆ, ಡಿಸೆಂಟ್ರಲೈಸ್ಡ್ ಫೋನನ್ನು.
ಆ ಫೋನನ್ನು ಬೈ ಮಾಡಿದವ್ರಿಗೆ ಬಾಂಕ್ ಕಾಯಿನ್ಸ್ಗಳನ್ನು ಫ್ರೀಯಾಗಿ ಕೊಟ್ಟಿದೆ. ಆ ಫೋನ್ ಎಷ್ಟು ರೂಪಾಯಿಗೆ ಬೈ ಮಾಡ್ಕೊಂಡಿದ್ರು ಅಷ್ಟೇ ರೂಪಾಯಿ ಅವರು ಬಾಂಕ್ನ ಸೇಲ್ ಮಾಡಿನ ತೊಗೊಂಡ್ರು. ಟೋಟಲಿ ಹೇಳ್ಬೇಕಂದ್ರೆ ಫೋನ್ ಅವ್ರಿಗೆ ಫ್ರೀಯಾಗಿ ಸಿಕ್ತು. ಜಸ್ಟ್ ಅವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿತ್ತು ಅಷ್ಟೇ. ಇತ್ತೀಚೆಗೆ ಇನ್ನೊಂದು ಹೊಸ ಒಂದು ಫೋನ್ನ ಬಿಡುಗಡೆ ಮಾಡ್ತಾರಂತೆ. ಓಕೆ, ಸೊ ಇದ್ರದ್ದು ಆಲ್ ಟೈಮ್ ಹೈ $260. ನೆಕ್ಸ್ಟ್ ಟೈಮ್ ಬುಲ್ ರನ್ ಸ್ಟಾರ್ಟ್ ಆದರೆ ಇದು ಆಲ್ಮೋಸ್ಟ್ ಒಂದು $400, $500, $600 ಹತ್ರ ಹೋಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. $20 ಇತ್ತಿದ್ರದ್ದು ಪ್ರೈಸ್, ಇವಾಗ ನೋಡಿದ್ರೆ $101 ಆಗಿದೆ. ಇನ್ನು ಬ್ಲ್ಯಾಕ್ ರಾಕ್ ಸಹ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರಂತೆ. ಸೊ ಏನೋ ಗೊತ್ತಿಲ್ಲಪ್ಪ. ಇನ್ನೊಂದು ETF ಲಾಂಚ್ ಆಗೋದಿದ್ರೆ ಇಥೇರಿಯಮ್ ಆದಮೇಲೆ ಈ ಸೊಲನ ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸೊ ತುಂಬ ಚೆನ್ನಾಗಿರುವಂಥ ಪ್ರಾಜೆಕ್ಟ್ ಇದು ಸಹ. ಸೊಲನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಇದು ಸಹ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಟಾಪ್ ಸೆಕೆಂಡಲ್ಲಿ ನಾನು ಕೊಟ್ಟಿರುವಂಥದ್ದು ರ್ಯಾಂಕ್ ORDI ಕಾಯಿನ್ಗೆ. ORDI ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ, ಯಾಕಂದರೆ ಟೆಲಿಗ್ರಾಮಲ್ಲಿ ಪ್ರತಿ ಸಾರಿನೂ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಪ್ರೈಸ್, ಬೇಕಾದ್ರೂ ಬೈ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ. ಸುಮಾರು $11, $12, $13 ಇದ್ದಾಗಲೇ ನಾನು ಹೇಳ್ಕೊಂಡು ಬಂದಿದ್ದೆ. ಇದು ಆಲ್ಮೋಸ್ಟ್ ಆಲ್ ಟೈಮ್ ಹೈ $90 ಗಂಟನೂ ಹೊಡೆದಿತ್ತು ನಾನು ಹೇಳಿದ್ಮೇಲೆ. ನಾನು ಹೇಳಿದ್ದಕ್ಕೆ ಹೊಡೆದಿದ್ದಲ್ಲ, ಅಟ್ಲೀಸ್ಟ್ ನಾನು ನಿಮ್ಗೆಲ್ರಿಗೂ ನೋಟಿಫೈ ಮಾಡಿದೆ. ಎಷ್ಟು ಜನ ಅದನ್ನ ಯೂಸ್ ಮಾಡ್ಕೊಂಡು ಅಂತ ನನಗಂತೂ ಗೊತ್ತಿಲ್ಲ. ಎನಿವೇ ಇದ್ರ ಪ್ರೈಸ್ ಇವಾಗ ಕರೆಂಟ್ಲಿ 59.60 ಅಂತ ಅದರ ಪಕ್ಕ ಇದೆ. ಸೊ ಇನ್ನು ಇದೊಂದು ಬುಲ್ ರನ್ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು $300 ಹೊಡಿಬೋದಪ್ಪ ಈ ಒಂದು ORDI ಎಂಬ ಕಾಯಿನ್. ಇನ್ನು ಟಾಪ್ 1 ಕಾಯಿನ್, ಟಾಪ್ ಫಸ್ಟಲ್ಲಿರೋ ಕಾಯಿನ್ ಯಾವುದು ಅಂತ ನೋಡೋದಾದರೆ KAS ಕಾಸ್ಪಾ. ಈ ಒಂದು ಕಾಯಿನ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾಯಿದೆ. ಓಕೆ, ಏನೋ ಸೊಲನೇ ಬೀಟ್ ಮಾಡೋ ಥರ ಸದ್ದು ಮಾಡ್ತಾ ಇರುವಂಥ ಕಾಯಿನ್. ಯಾವುದಕ್ಕೂ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದು ಸಹ ಇರಲಿ, ಇಷ್ಟೊಂದು ಸದ್ದು ಮಾಡ್ತಾ ಇದೆಯದ್ದಲ್ಲ ಅಂತ ನಾನು ಇಟ್ಕೊಂಡಿದ್ದೀನಿ. ಪ್ರಾಜೆಕ್ಟ್ ಬಗ್ಗೆ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಇದನ್ನೂ ಇಟ್ಕೊಂಡಿದ್ದೀನಿ. 33ನೇ ರ್ಯಾಂಕಲ್ಲಿದೆ. ಮಾರ್ಕೆಟ್ ನೋಡಿದ್ರೆ ಬೈನಾನ್ಸಲ್ಲಿ ಸದ್ಯಕ್ಕಿಲ್ಲ, ಫ್ಯೂಚರಲ್ಲಿ ಮಾತ್ರ ಇದೆ ಬೈನಾನ್ಸ್ ಫ್ಯೂಚರ್ಸಲ್ಲಿ. ಅದು ಬಿಟ್ಟರೆ KuCoin, Gate.io, Bybit, MEX, BingX, BitGet, Pionex, XT, CoinX, ಇನ್ನೂ ಕಾಯಿನ್ ಬೇಸಲ್ಲೆಲ್ಲ ಬರೋಕ್ಕೆ ಬಾಕಿ ಉಳ್ಕೊಂಡಿರುವಂಥದ್ದು ಈ ಒಂದು ಕಾಯಿನ್. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಾನೊಂದು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದು ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇಷ್ಟೇ, ಓಕೆನಾ. ಸೊ ಈ ಒಂದು 15 ಕಾಯಿನು ನೆಕ್ಸ್ಟ್ ಬುಲ್ ರನ್ನಲ್ಲಿ ಪಂಪ್ ಆಯಿತು ಅಂದರೆ ನೀವೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇವಾಗ ಮಾಡಿಟ್ರಿ ಅಂದರೆ ಪಕ್ಕ ಒಂದು ಒಳ್ಳೆ ಪ್ರಾಫಿಟನ್ನು ನೀವು ಗಿಟ್ಟಿಸ್ಕೋಬೋದು. ಇದಲ್ಲದೆ ಇದು ಸ್ವಲ್ಪ ಲೆಸ್ ರಿಸ್ಕಿ ಅಂತ ಹೇಳ್ಬೋದು. ರಿಸ್ಕೇ, ಎಲ್ಲದರಲ್ಲೂ ರಿಸ್ಕ್ ಇದೆ. ರಿಸ್ಕ್ ಇಲ್ಲದಿರೋ ಕಾಯಿನೇ ಇಲ್ಲ. ಕ್ರಿಪ್ಟೋ ಅಂದ್ರೇ ರಿಸ್ಕ್. ಓಕೆ, ಸೊ ಇದಲ್ಲದೆ ಇನ್ನೂ ತುಂಬ ರಿಸ್ಕ್ ತಗೊಂಡು ಒಂದು ಇನ್ನೂ ಜಾಸ್ತಿ ರಿಟರ್ನ್ಸ್ ಬೇಕು ಅಂತ ಕಾಯ್ತಾ ಇದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೂ ಸಹ ಹಲವಾರು ಉತ್ತಮವಾಗಿರುವಂಥ ಪ್ರಾಜೆಕ್ಟ್ಸ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಸುಮ್ಮನೆ ವೀಡಿಯೋ ಮಾಡಿದ್ರೆ ಯಾವನೂ ನೋಡೋಕ್ಕಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ಇವಾಗ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದಿಷ್ಟು ನನ್ನೊಂದು ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಆಗಿರುವಂಥ ಕಾಯಿನ್ಸ್. ಇದಲ್ಲದೆ ಬೇರೆ ಕಾಯಿನ್ಸು ಇದೆ. ಸೊ ಅದ್ರ ಬಗ್ಗೆ ಅದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ವೀಡಿಯೋದಲ್ಲಿ ಮಾತಾಡಲಿಲ್ಲ. ಜಾಸ್ತಿ ಅಲ್ಲ, ಅದನ್ನ ನಾನು ತೋರಿಸೇ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ರಿಸ್ಕ್ ಜಾಸ್ತಿ ಇದ್ದರೂ ಹೈ ಪ್ರಾಫಿಟ್, ಹೈ ರಿಸ್ಕ್ ಹೈ ಪ್ರಾಫಿಟ್ ಅಲ್ವಾ ನಮ್ಮದು ರೂಲ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿನ್ಸ್ಗಳ ಬಗ್ಗೆನೂ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ನನಗೆ ಅವಶ್ಯಕತೆ ಇರುವಂಥದ್ದು. ನಿಮ್ಮ ಹತ್ರ ದುಡ್ಡು ಕಾಸು ನಾನು ಏನೂ ಕೇಳಿಲ್ಲ, ಕೇಳೋದು ಇಲ್ಲ, ಇದರ ಕೇಳಿಲ್ಲ. ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಸೊ ಅದನ್ನು ಮಾಡಿಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ